ಕೊಡ್ತೀನಿ. ಇಂದು ಪ್ರಥಮ PUC ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸಲ್ಲಿ ಫಸ್ಟ್ ಟೆಸ್ಟ್ಗೆ ಯಾವೆಲ್ಲ ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಆಲ್ರೆಡಿ ನಾವು ಫಸ್ಟ್ ಇಯರ್ದವರಿಗಾಗಿ ಕನ್ನಡ ಹಾಕಿದ್ದೀವಿ, ಹಿಸ್ಟ್ರಿ ಮತ್ತು ಹಿಂದಿಯಲ್ಲಿ 3 ವಿಷಯದಲ್ಲಿ ನಿಮಗೆ ಫಸ್ಟ್ ಟೆಸ್ಟಲ್ಲಿ ಯಾವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಬರ್ತವೆ ಅನ್ನೋದನ್ನು ಹಾಕಿದ್ದೀವಿ. ತಾವು ನೋಡೋದಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಥಮ PUC ಕನ್ನಡ ಪ್ರಶ್ನೋತ್ತರ, ಪ್ರಥಮ PUC ಹಿಂದಿ ಪ್ರಶ್ನೋತ್ತರ ಅಂತ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ, ಅಲ್ಲಿ ನೋಡ್ಬೋದು. ಹಿಸ್ಟ್ರಿಯಲ್ಲಿನೂ ಕೂಡ ಹಾಕಿದ್ದೀವಿ. ಸೊ ಎಲ್ಲರೂ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಸೊ ಇಲ್ಲಿಂದ ಕ್ವಶನ್ಸ್ಗಳು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ನೋಡೋಣ ಯಾವಿದ್ದಾವೆ ಪೊಲಿಟಿಕಲ್ ಸೈನ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸು. ನಿಮ್ಮ ಫಸ್ಟ್ ಟೆಸ್ಟ್ 40 ಮಾರ್ಕ್ಸ್ಗೆ ಆಗ್ತಕ್ಕಂಥದ್ದು. 1 ಅಂಕದ ಪ್ರಶ್ನೆಗಳು. ಇವುಗಳು ಬಹು ಆಯ್ಕೆ ಪ್ರಶ್ನೆಗಳು, ಬಿಟ್ಟ ಸ್ಥಳ ಪ್ರಶ್ನೆಗಳು ಮತ್ತು ಹೊಂದಿಸಿ ಬರೆಯಲಿ ಕೂಡ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ರಾಜ್ಯಶಾಸ್ತ್ರವನ್ನು ಪ್ರಪ್ರಥಮ ಬಾರಿಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದವರು ಯಾರು? ಅರಿಸ್ಟಾಟಲ್ ಬರೆದ ಕೃತಿ ಯಾವುದು? ರಾಜ್ಯಶಾಸ್ತ್ರವನ್ನು ಉತ್ಕೃಷ್ಟ ವಿಜ್ಞಾನ ಎಂದು ಯಾರು ಹೇಳಿದರು? ರಾಜ್ಯಶಾಸ್ತ್ರದ ಮೂಲ ಪದ ಯಾವುದು? ಪಾಲಿಸ್ ಪದದ ಅರ್ಥವೇನು? ಮಾನವನ ಅತ್ಯಗತ್ಯ ಸಂಸ್ಥೆ ಯಾವುದು? ಮಾನವನ ಸಾಮಾಜಿಕ ಹಾಗೂ ರಾಜಕೀಯ ಜೀವಿ ಎಂದು ಯಾರು ಹೇಳಿದರು? ರಾಜ್ಯದ ಮೂಲ ಪದ ಯಾವುದು? ರಾಜ್ಯ ಎಂಬ ಪದವನ್ನು ಮೊದಲು ಯಾರು ಬಳಸಿದರು? ದಿ ಫ್ರಿನ್ಸ್ ಕೃತಿಯನ್ನು ರಚಿಸಿದವರು ಯಾರು? ರಾಜ್ಯದ ಸಪ್ತಾಂಗ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು? ಅರ್ಥಶಾಸ್ತ್ರ ಕೃತಿಯನ್ನು ಯಾರು ರಚಿಸಿದರು? ಉತ್ತಮ ಪ್ರಜೆಗಳು ಉತ್ತಮ ದೇಶ ಕಟ್ಟಬಲ್ಲರು, ಈ ಮಾತನ್ನು ಯಾರು ಹೇಳಿದರು? ರಾಜ್ಯದ ಏಜೆಂಟ್ ಯಾವುದು? ರಾಜ್ಯದ ಹೃದಯ ಮತ್ತು ಆತ್ಮ ಯಾವುದು? ಸಮಾಜ ಸಾಮಾಜಿಕ ಸಂಬಂಧಗಳ ಬಲೆ ಎಂದು ಯಾರು ಹೇಳಿದರು? ಯಾವುದನ್ನು ಸರ್ವಶ್ರೇಷ್ಠ ಸಂಘವೆಂದು ಕರೆಯುತ್ತೇವೆ? ನೇಷನ್ ಪದದ ಮೂಲ ಪದ ಯಾವುದು? ಭಾರತ ಯಾವಾಗ ಪರಮಾಧಿಕಾರ ರಾಜ್ಯವಾಯಿತು? ರಾಜ್ಯದ ಅತಿ ಮುಖ್ಯ ಮೂಲ ಅಂಶ ಯಾವುದು? ಜೀನ್ ಬೋರ್ಡಿನ್ ಬರೆದ ಪುಸ್ತಕ ಯಾವುದು? ಬಾಹ್ಯ ಪರಮಾಧಿಕಾರದ ಪ್ರತಿಪಾದಕರು ಯಾರು? ಕಾನೂನುಗಳನ್ನು ಹೇರುವವರು ಯಾರು? ಫ್ರಾನ್ಸ್ ಕ್ರಾಂತಿ ಯಾವಾಗ ನಡೆಯಿತು? ಅಮೆರಿಕ ಕ್ರಾಂತಿ ಯಾವಾಗ ನಡೆಯಿತು? ಸ್ವಾತಂತ್ರ್ಯದ ಮೂಲ ಪದ ಯಾವುದು? ಇಷ್ಟು ನಾವು ನಿಮಗೆ 1 ಅಂಕಕ್ಕೆ ಕೊಟ್ಟಿದ್ದೀವಿ. ಆ ಪ್ರಶ್ನೆಗಳು ನಿಮಗೆ ಬಹು ಆಯ್ಕೆನೋ ಬಿಟ್ಟ ಸ್ಥಳನೋ ಹೊಂದಿಸಿ ಬರೆಯಲಿ ಖಂಡಿತವಾಗಿ ಅಲ್ಲಿಂದ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇದ್ದಾವೆ. ಇನ್ನು ಯಾವೆಲ್ಲ 2 ಅಂಕದ ಪ್ರಶ್ನೆಗಳನ್ನು ನೀವು ಓದ್ಕೊಂಡು ಹೋಗಬೇಕು ಅನ್ನೋದನ್ನು ನೋಡಿದ್ರೆ, ರಾಜ್ಯಶಾಸ್ತ್ರವನ್ನು ವ್ಯಾಖ್ಯಾನಿಸಿ. ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವ ಅಧ್ಯಯನದ ವಿಭಾಗಗಳು ಯಾವುವು? ಮಾನವ ಸಮಾಜ ಜೀವಿ ಹೇಗೆ? ರಾಜ್ಯದ ಅರ್ಥವನ್ನು ಬರೆಯಿರಿ. ರಾಜ್ಯದ ಉದಯದ 2 ಸಿದ್ಧಾಂತಗಳನ್ನು ಹೆಸರಿಸಿರಿ. ರಾಜ್ಯದ 4 ಮೂಲಾಂಶಗಳನ್ನು ಹೆಸರಿಸಿರಿ. ರಾಜ್ಯ ಮತ್ತು ಸಮಾಜದ ನಡುವಿನ 2 ವ್ಯತ್ಯಾಸಗಳನ್ನು ತಿಳಿಸಿ. ಈ ಕ್ವಶನ್ 5 ಮಾರ್ಕ್ಸ್ಗೂ ಕೂಡ ಬರ್ತಕ್ಕಂಥ ಚಾನ್ಸಸ್ ಇದೆ. ರಾಜ್ಯ ಮತ್ತು ರಾಷ್ಟ್ರ ಇವುಗಳ ನಡುವಿನ 2 ವ್ಯತ್ಯಾಸ ತಿಳಿಸಿ. ಸೊ 5 ಅಂಕಕ್ಕೆ ಬಂದರೆ 5 ವ್ಯತ್ಯಾಸ ಬರೀರಿ, 2 ಅಂಕಕ್ಕೆ ಬಂದರೆ 2 ವ್ಯತ್ಯಾಸ. ಇದು ಕೂಡ 5 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ಸೇ ಅದ. ಪರಮಾಧಿಕಾರವನ್ನು ವ್ಯಾಖ್ಯಾನಿಸಿರಿ. ಪರಮಾಧಿಕಾರದ 2 ಸ್ವರೂಪಗಳು ಯಾವುವು? ಇನ್ನು ಕಾನೂನನ್ನು ವ್ಯಾಖ್ಯಾನಿಸಿರಿ. ಸ್ವಾತಂತ್ರ್ಯದ ಅರ್ಥವನ್ನು ಬರೆಯಿರಿ. ಬಾಹ್ಯ ಪರಮಾಧಿಕಾರ ಮತ್ತು ಆಂತರಿಕ ಪರಮಾಧಿಕಾರ ಎಂದರೆ ಏನು? ಇಷ್ಟು ನಿಮಗೆ 2 ಮಾರ್ಕ್ಸಲ್ಲಿ ನಾವೇನು ಮಾಡಿದ್ದೀವಿ ಕೊಟ್ಟಿದ್ದೀವಿ. ಕೆಲವು ಪ್ರಶ್ನೆಗಳು ಏನಾಗ್ಬೋದಪ್ಪ ಅಂದ್ರೆ 5 ಮಾರ್ಕ್ಸಿಗೂ ಕೂಡ ನಿಮಗೆ ಬರಬಹುದು. ಇನ್ನು 5 ಮಾರ್ಕ್ಸ್ ಕ್ವಶನ್ಸ್ ಯಾವೆಲ್ಲ ನೀವು ಇಂಪಾರ್ಟೆಂಟ್ ಇದೆ ಓದ್ಕೊಂಡು ಹೋಗಬೇಕಂದ್ರೆ, ರಾಜ್ಯಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಬರೀರಿ. ಸ್ವರೂಪ ಕೇಳ್ತಾರೆ, ಇಲ್ಲಾಂದ್ರೆ ವ್ಯಾಪ್ತಿ ಕೇಳ್ತಾರೆ, 2ರಲ್ಲಿ ಒಂದಂತೂ ಬರ್ತದೆ. ರಾಜ್ಯಶಾಸ್ತ್ರವು ವಿಜ್ಞಾನವೇ? ವಿವರಿಸಿರಿ. ಇಲ್ಲಿ 2 ಪ್ರಶ್ನೆ ಬರ್ತವೆ. ರಾಜ್ಯಶಾಸ್ತ್ರವು ಕಲೆಯೇ ಅಥವಾ ರಾಜ್ಯಶಾಸ್ತ್ರವು ವಿಜ್ಞಾನವೇ? ಆ 2ರಲ್ಲಿನೂ ಕೂಡ ನೀವು ಒಂದು ಕ್ವಶನ್ ಎಕ್ಸ್ಪೆಕ್ಟ್ಗಳನ್ನು ಮಾಡ್ಬೋದು. ರಾಜ್ಯದ ಮಹತ್ವವನ್ನು ವಿವರಿಸಿರಿ. ಪರಮಾಧಿಕಾರದ ಲಕ್ಷಣಗಳನ್ನು ವಿವರಿಸಿರಿ. ಇದು 10 ಮಾರ್ಕ್ಸ್ಗೂ ಕೂಡ ಕ್ವಶನ್ಸ್ ಬರ್ಬೋದು. ಹಕ್ಕುಗಳು ಎಂದರೇನು, ಅದರ ವಿಧಗಳನ್ನು ವಿವರಿಸಿರಿ. ಇದು ಕೂಡ 10 ಮಾರ್ಕ್ಸ್ಗೂ ಕೂಡ ಬರ್ಬೋದು. ಇನ್ನು 10 ಮಾರ್ಕ್ಸಲ್ಲಿ ರಾಜ್ಯಶಾಸ್ತ್ರ ಅಂದರೆ ಏನು? ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ವಿವರಿಸಿರಿ. ರಾಜ್ಯ ಎಂದರೇನು? ರಾಜ್ಯದ ಮೂಲಾಂಶಗಳು ಯಾವುವು? ಕಾನೂನು ಎಂದರೇನು? ಅದರ ವಿಧಗಳನ್ನು ವಿವರಿಸಿರಿ ಅಂತಕ್ಕಂಥದ್ದಿತ್ತು. ಸೊ ನಿಮಗೆ 40 ಮಾರ್ಕ್ಸಲ್ಲಿ ಮಿನಿಮಮ್ 25ರಿಂದ 30 ಮಾರ್ಕ್ಸ್ ಕ್ವಶನ್ಸ್ಗಳು ಇಲ್ಲಿಂದ ಖಂಡಿತವಾಗಿ ಬರ್ತಾವೆ. ಚೆನ್ನಾಗಿ ಓದ್ಕೊಂಡು ಹೋಗಿ ವಿದ್ಯಾರ್ಥಿಗಳೇ. ಸೊ ಮತ್ತೆ ನಿಮಗೆ ಯಾವ ವಿಷಯದ ವಿಡಿಯೋಗಳು ಬೇಕು ಅನ್ನೋದನ್ನು ಕಮೆಂಟಲ್ಲಿ ಸೂಚಿಸಿ. ಖಂಡಿತವಾಗಿ ನಾವು ಸಮಯ ಸಿಕ್ಕಿದರೆ ಆ ವಿಡಿಯೋಗಳನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ವಿಶೇಷವಾಗಿ ನಾವು ಫಸ್ಟ್ PUCದವರಿಗಾಗಿ ಕನ್ನಡ, ಇಂಗ್ಲೀಷ್, ಹಿಂದಿ ಮತ್ತು ಹಿಸ್ಟ್ರಿಯಲ್ಲಿ ವಿಡಿಯೋಗಳನ್ನು ಹಾಕ್ತೀವಿ. ಸಾಧ್ಯವಾದಷ್ಟು ಮತ್ತೆ ಬೇರೆ ವಿಷಯಗಳಲ್ಲಿ ಕೂಡ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ
ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.